ಹಾಯ್ ಆಲ್. ಇವತ್ತು ಮಾರ್ನಿಂಗ್ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗ್ದಿತ್ತು. ಜಸ್ಟ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಿತ್ತು. ಸೊ ಹಾಗಾಗಿ ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಕೂತಿದ್ದೆ. ನನ್ನ ಮಗ ಸಿಕ್ಕಾಪಟ್ಟೆ ತರಲೆ ಜಾಸ್ತಿ, ನನಗೆ ಚೇಷ್ಟೆ ಮಾಡ್ತಾ ಕೂತ್ಕೊಂಡಿರ್ತಾನೆ. ನೋಸ್ ಇದೆ, ನೋಸ್, ಮೌತ್, ಇಯರ್ಸ್, ಐಸ್, ಹೇರ್ಸ್, ಟೀತ್, ಹ್ಯಾಂಡ್ಸ್ ಇದೆ, ಸ್ಟಮಕ್, ಮುದ್ದುಗೊಂಬೆ. ಯಾರು ಮುದ್ದುಗೊಂಬೆ? ನೀನಾ? ವೈಷ್ಣವ್. ಸೊ ಈಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂತ ಕಿಚನ್ಗೆ ಬಂದೆ. ನನ್ನ ಮಗ ನೀನೆಲ್ಲೋ ನಾನಲ್ಲೇ ಅಮ್ಮ ಅಂತ ನನ್ನ ಹಿಂದೆನೇ ಬರ್ತಾ ಇರ್ತಾನೆ. ಸೊ ಈಗ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ಪಡ್ಡು ಮಾಡೋಣ ಅಂದ್ಕೊಂಡೆ. ಹೇಗಿದ್ರು ಮನೇಲಿ ತರಕಾರಿ ಇತ್ತು, ಹಾಗೆ ಪಾಪು ಕೂಡ ಇಷ್ಟಪಟ್ಟು ತಿಂತಾನೆ. ಸೊ ಅದಕ್ಕೆ ಪಡ್ಡುನೇ ಪ್ರಿಪೇರ್ ಮಾಡೋಣ ಅಂದ್ಕೊಂಡೆ. ನನಗೂ ಪಡ್ಡು ಅಂದರೆ ತುಂಬ ಇಷ್ಟ. ಅದರಲ್ಲೂ ನಮ್ಮ ಅಮ್ಮ ಮಾಡೋ ಪಡ್ಡು ತುಂಬ ಇಷ್ಟಪಟ್ಟು ತಿಂತೀನಿ. ಬಿಕಾಸ್ ಅಮ್ಮ ಏನು ಮಾಡಿದ್ರು ಚೆನ್ನಾಗಿ ಮಾಡ್ತಾರೆ. ನೋಡಿ, ಇವನು ನಾನು ಅಡುಗೆ ಮಾಡ್ತಿದ್ರೆ ಅವ್ನ ಪಾಡಿ ಅವ್ನು ಆಟ ಆಡ್ತಾ ಇರ್ತಾನೆ. ನನ್ನ ಕೆಲಸ ಆಗಬೇಕು ಮುಗಿಬೇಕು ಅಂತ ಅಂದರೆ ಈ ಥರ ಪಾತ್ರೆ ಸೌಟು ಎಲ್ಲ ಕೊಟ್ಟು ಕೂರಿಸ್ಬಿಡ್ತೀನಿ. ಫೋನ್ ಕೊಟ್ಟು ಅಭ್ಯಾಸ ಮಾಡೋ ಬದಲು ಈ ಥರ ಏನಾದರೂ ಕೊಟ್ಟರೆ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇರ್ತಾರೆ. ಅದರಲ್ಲೂ ನನ್ನ ಮಗ ಸಿಕ್ಕಾಪಟ್ಟೆ ತರಲೆ ಜಾಸ್ತಿ. ಅದಕ್ಕೆ ಈ ಥರ ಮಾಡಿ ಕೂರಿಸ್ಬಿಡ್ತೀನಿ ನಾನೇನೆ ಬೇಕು ಅಂತಾನೆ. ಈಗ ಪಡ್ಡು ಕೂಡ ರೆಡಿ ಮಾಡ್ತಿದ್ದೆ. ಫಸ್ಟ್ ಪಾಪುಗೆ ಬ್ರೇಕ್ಫಾಸ್ಟ್ ತಿನ್ನಿಸ್ಬಿಡ್ತೀನಿ, ಆಮೇಲೆ ನಾನು ತಿನ್ನೋದು. ಫಸ್ಟ್ ಪಾಪು ಕೆಲಸ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡ್ರೆ ಆಮೇಲೆ ನಾನು ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಆ್ಯಂಡ್ ಪಡ್ಡುಗೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡಿದ್ದೆ. ಈಗ ಫಸ್ಟ್ ಪಾಪಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬಿಡ್ತೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ರೆಡಿ ಆಗ್ತಿದ್ದಾರೆ ಆಫೀಸ್ಗೆ ಹೋಗೋಕ್ಕೆ. ಸೊ ಅವರಿಗೂ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಟ್ಬಿಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.